ಇವತ್ತಿನ ಸರ್ಕಾರ ದಾವಣಗೆರೆ ಬೈ ಎಲೆಕ್ಷನ್, ಬಾಗಲಕೋಟೆ ಬೈ ಎಲೆಕ್ಷನ್ ಮುಖ್ಯ ಆಗೈತೆ. ಜನರ ಹಿತಕ್ಕಿಂತ, ಚಾಲಕರ ಹಿತಕ್ಕಿಂತ ಇವತ್ತು ಅವ್ರಿಗೆ ರಾಜಕಾರಣ ಮುಖ್ಯ ಆಗೈತೆ. ಇವತ್ತಿನ ವಿಧಾನಸೌಧದಲ್ಲಿ ಜನಗಳ ಪ್ರಾಬ್ಲಮ್ ಅನ್ನ ನಡಿಬೇಕಾದಂತ ವ್ಯವಸ್ಥೆಯಲ್ಲಿ ಇವತ್ತು ಅವರು IPL ಟಿಕೆಟ್ ಬಗ್ಗೆ ಮಾತಾಡ್ತಾರೆ. ಜನಸಾಮಾನ್ಯರ ಬಗ್ಗೆ, ಚಾಲಕರ ಬಗ್ಗೆ ಏನಾಗೈತೆ ಅಂತ ಕೇಳುವಂತ ಮಾನವೀಯತೆಯನ್ನು ಇಲ್ದಂತ ಸರ್ಕಾರ ಸಿದ್ದರಾಮಯ್ಯನವ್ರದ್ದು, DK ಶಿವಕುಮಾರ್ ಅವ್ರದ್ದು, KH ಮುನಿಯಪ್ಪರು ನಡ್ಕೊಳ್ತಾ ಇರ್ತಕ್ಕಂತ ರೀತಿ ಆ ರೀತಿ ಇದೆ. 2 ಕಿಲೋಮೀಟರ್ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತಿದ್ದಾರೆ. ರಾತ್ರಿ 2 ಗಂಟೆಗೆ ಹೋದ್ರೆ ಬೆಳಗ್ಗೆ 10 ಗಂಟೆ 11 ಗಂಟೆ ಗ್ಯಾಸ್ ಹಾಕೊಂಬತ್ತಾ ಇದಾರೆ. ಇವತ್ತು ಸರ್ಕಾರ ನಿಮ್ದು ಏನ್ ಪ್ರಾಬ್ಲಮ್ ಅಂತ ಕೇಳುವಂತ ಮನಸ್ಥಿತಿ ರಾಮಲಿಂಗ ರೆಡ್ಡಿಗೂ ಇಲ್ಲ, KH ಮುನಿಯಪ್ಪರಿಗೂ ಇಲ್ಲ. ಇಂತ ಪರಿಸ್ಥಿತಿ ಇರೋದ್ರಿಂದ ಕೇಂದ್ರ ಸರ್ಕಾರದ ಮೇಲೆ ಇವ್ರು ಗೂಬೆ ಕೂರಿಸ್ತಾರೆ. ರಾಜ್ಯ ಸರ್ಕಾರದಿಂದ ಬಂದಿಲ್ಲ ಅಂತ ಮೇಂಟೆನೆನ್ಸ್ ಕರೆಕ್ಟ್ ಆಗಿ ಮಾಡಿರೋದ್ರಿಂದ ಈ ರೀತಿ ನಡವಳಿಕೆಗಳು ಆಗ್ತಾ ಇದೆ ಸರ್. ಹಾ ಸರ್, ಅರ್ಥ ಆಯ್ತು. ಯಾಕಂದ್ರೆ ಅದು ತುಂಬಾ ಸಮಸ್ಯೆ ಆಗ್ತಿದೆ ಸರ್. LPG ಗಂತೂ ತುಂಬಾ ಪರದಾಡ್ತಿದ್ದಾರೆ ಸರ್. ತುಂಬಾ ಅಂದ್ರೆ ತುಂಬಾ. ಇವತ್ತು ನೀವು ಯಾವುದೇ ಬಂಕ್ ಹತ್ರಕ್ಕೆ ಹೋಗಿ ಮ್ಯಾಕ್ಸಿಮಮ್ ಕಮ್ಮಿ ಅಂದ್ರೆ 500 ಗಾಡಿ ನಿಂತಿದೆ ಸರ್. ಯಾವುದೇ ಬಂಕ್ ಹತ್ರಕ್ಕೆ ಹೋಗಿ ಇವತ್ತು ಚಾಲಕರ ಜೀವನ ತುಂಬಾ ಕಷ್ಟ ಆಗಿದೆ. ಮನೆ ಬಾಡಿಗೆ ಕಟ್ಬೇಕು, ಮಕ್ಕಳು ಫೀಸ್ ಕಟ್ಬೇಕು, ಕರೆಂಟ್ ಬಿಲ್ಲು, ನೀರ್ ಬಿಲ್ಲು, ಇವತ್ತು ಅವರ ದಿನನಿತ್ಯದ ಹಾಲು, ತರಕಾರಿ ಇವೆಲ್ಲವನ್ನು ಕೊಂಡ್ಕೊಂಡು ಹೋಗೋದು ನಮ್ದು. ಇವತ್ತು ದುಡಿದ್ರೆ ಇವತ್ತು ಜೀವನ. ಇಂಥ ಪರಿಸ್ಥಿತಿ ಇರ್ತಕ್ಕಂತ ಚಾಲಕರ ಮೇಲೆ ಯಾವುದೇ ಆದಂತ ಸರ್ಕಾರಗಳು ಇವತ್ತವರೆಗೂ ಒಂದು ಪರಿಹಾರ ಕೊಡ್ಬೇಕು ಅಂತ ನಾವು ಒಂದು 15,000 ತಿಂಗಳು ಪರಿಹಾರ ಕೊಡ್ಬೇಕು ಅಂತ ಚಾಲಕರ ಬಗ್ಗೆ ಆಗ್ರಹ ಮಾಡ್ತಾ ಇದೀವಿ ಸರ್. ಅರ್ಥ ಆಯ್ತು ಸರ್. ಆಮೇಲೆ ಇನ್ನೊಂದು IPL ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತಾರೆ, ಗ್ಯಾಸ್ ಬಗ್ಗೆ ಯಾರು ಇದುವರೆಗೂ ಚರ್ಚೆ ಮಾಡಿಲ್ಲ ಸರ್. ಸರ್ ಅವ್ರಿಗೆ ಓಟ್ ಬಂದಾಗ ನಮ್ಮ ಕಾಲ್ ಹಿಡಿತಾರೆ, ನಮ್ಮ ಕೈ ಹಿಡಿತಾರೆ. ರಾತ್ರಿ ಸೊರತ್ತು ಎಲ್ಲಾ ಬರ್ತಾರೆ. ರಾತ್ರಿ 12 ಗಂಟೆಗೆ ಬಂದು ನಮ್ಮ ಮನೇಲಿ ಓಟ್ ಕೇಳ್ತಾರೆ. ಅದೇ ನಮ್ ಪ್ರಾಬ್ಲಮ್ ಆದಾಗ ಯಾವ ಶಾಸಕರು ಬರಲ್ಲ, ಯಾವ ಸಚಿವರು ಬರಲ್ಲ, ಯಾರು ಬರಲ್ಲ. ಇದು ನಮ್ಮ ದುರ್ಸ್ಥಿತಿ. ಇವತ್ತು ಈ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬೇಕಾದ್ರೆ ಬಂದಾಗ ರಾತ್ರಿ 12 ಗಂಟೆಗಾರು ನಮ್ಮ ಮನೆ ಬಾಗ್ಲು ಬರ್ತಾರೆ, ನಿಮ್ ಮನೆ ಬಾಗ್ಲಿಗೂ ಬರ್ತಾರೆ. ಇವತ್ತು ಚಾಲಕರು ರೋಡಲ್ಲಿ ನಿಂತವ್ರೆ. ಯಾವುದೇ ಆದಂತ ಶಾಸಕರು ಬರ್ತಾ ಇಲ್ಲ, ಸಚಿವರು ಬರ್ತಾ ಇಲ್ಲ, ಇವತ್ತು ಮುಖ್ಯಮಂತ್ರಿನೂ ಬರ್ತಾ ಇಲ್ಲ, ಉಪಮುಖ್ಯಮಂತ್ರಿನೂ ಬರ್ತಾ ಇಲ್ಲ. ಇಂತ ಪರಿಸ್ಥಿತಿಲಿ ನಾವು ಇದ್ದೀವಿ. ಅರ್ಥ ಆಯ್ತು. ಈಗೆಲ್ಲ ಎಷ್ಟು ದುಡಿತಿದ್ದೀರಾ ಸರ್? ಇವಾಗ ನೋಡಿ 105 ರೂಪಾಯಿ, 125 ರೂಪಾಯಿ, 130 ರೂಪಾಯಿ ಅವರು ಬಾಯಿಗೆ ಬಂದಂಗ್ ರೈಟ್ ಮಾಡ್ಕೊಂಡಿದ್ದಾರೆ. ಇವತ್ತು 100 ರೂಪಾಯಿ, 115, 120 ರೂಪಾಯಿ ಕೊಟ್ಟು 5 ಅವರ್ 6 ಅವರ್ ಲೈನ್ ಅಲ್ಲಿ ನಿಂತ್ಕೊಂಡು ನಾವು ಗ್ಯಾಸ್ ಹಾಕಿಸ್ಕೊಂಡ್ ಬಂದು ದುಡಿತಕ್ಕಂಥದ್ದು. ಒಂದು ಗಾಡಿ ಇವತ್ತು 15ರಿಂದ 16 ಕಿಲೋಮೀಟರ್ ಮೈಲೇಜ್ ಬರೋದೇ ಕಷ್ಟ. LPG ಗಾಡಿಗಳು ಅಂತ ಪ್ರಾಬ್ಲಮ್ ಅಲ್ಲಿ ನಾವು ಇವತ್ತು ಕಿಲೋಮೀಟರ್ 18 ರೂಪಾಯಿ ಕೊಡ್ತಾವ್ರೆ. ಎಲ್ಲ ಹೋಗಿದ್ ಕಡೆ ಎಲ್ಲ ಬಾಡಿಗೆ ಕೊಡಲ್ಲ. ಇವತ್ತು ನಮ್ಗೆ 2 ವೀಲರ್ ಒಂದ್ ಕಡೆ ಆದ್ರೆ ಒಂದ್ ಕಡೆ ಗ್ಯಾಸ್ ಪ್ರಾಬ್ಲಮ್, ಇನ್ನೊಂದ್ ಕಡೆ ಉಚಿತ ಬಸ್ಸು, ಇವೆಲ್ಲವೂ ಚಾಲಕರ ಮೇಲೆ ಮತ್ತಷ್ಟು ಬರೆ ಹಾಕುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡೈತೆ ಸರ್. ಇವತ್ತು 200ರಿಂದ 300 ರೂಪಾಯಿ ದುಡಿಯಕ್ ಆಗ್ತಾ ಇಲ್ಲ. ಅಲ್ಲಿ ದುಡಿಬೇಕು, ಅಲ್ಲಿ ಗ್ಯಾಸ್ ಹೊಡಿಸ್ಬೇಕು, ಏನು ಉಳಿತಾಯ ಆಗ್ತಾ ಇಲ್ಲ. ಅದೇ ಇವತ್ತು ನಾವ್ ಹೇಳ್ತಾ ಇರೋದು ಸಿದ್ದರಾಮಯ್ಯನವ್ರಿಗೆ, ಉಪಮುಖ್ಯಮಂತ್ರಿಯವರು ಇವ್ರಿಗೆ DK ಶಿವಕುಮಾರ್ ಅವ್ರಿಗೆ 5 ಭಾಗ್ಯಗಳು ಕೊಟ್ಟಿದ್ದೀರಾ. ಚಾಲಕರಿಗೆ 6ನೇ ಭಾಗ್ಯ, ತಿಂಗಳಿಗೆ ಒಂದು 15,000. ಯುದ್ಧ ಇದು ಎಲ್ಲ ಕ್ಲಿಯರ್ ಆಗಂಟ ಒಂದು 15,000 ನೀವು ಅವ್ರ ಅಕೌಂಟ್ಗೆ ಕೊಡುವಂತ ವ್ಯವಸ್ಥೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಸರ್. ಒಟ್ನಲ್ಲಿ ಇದುವರೆಗೂ ಯಾರು ಏನು ನಿಮ್ಗೆ ಸಹಾಯ ಮಾಡಿಲ್ಲ ಚಾಲಕರಿಗೆ? ಯಾರು ಬಂದು ಕೇಳು ಇಲ್ಲ, ಯಾರು ಸಹಾಯನೂ ಮಾಡಿಲ್ಲ. ನಿಮ್ ಸ್ಥಿತಿ ಹೆಂಗೈತೆ, ಏನ್ ಮಾಡ್ತಾ ಇದ್ದೀರಾ, ಎಂತೂ ಏನು ಅಂತ ಕೇಳಿಲ್ಲ. ಎಷ್ಟೋ ಜನ ಚಾಲಕರು ತಮ್ಮ ಬೆಳಗ್ಗೆ ಎದ್ದು ಬಂದ್ರೆ ಸಾಯಂಕಾಲದವರೆಗೂ ದುಡಿಮೆ ಮಾಡಿಲ್ಲ ಅಂತ ಸಾಯಂಕಾಲಕ್ಕೆ ಹೋಗಿ ಅವ್ರ ಹೆಂಡತಿ ಮಕ್ಳಿಗೆ ಮುಖ ತೋರ್ಸಕ್ ಆಯ್ತಾ ಇಲ್ಲ. ಯಾಕೆಂದ್ರೆ ಹಾಲ್ ತಗೊಳಕ್ ಆಯ್ತಾ ಇಲ್ಲ, ತರಕಾರಿ ತಗೊಳಕ್ ಆಯ್ತಾ ಇಲ್ಲ ಮನೇಲಿ. ಇಂತ ದುಸ್ಥಿತಿಲಿ ಅವ್ರು ಇವತ್ತು ಚಾಲಕರು. ಇವತ್ತು ಇಂತ ದುಸ್ಥಿತಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ನೋಡ್ತಾ ಇದೀವಿ, ಚಾಲಕರು ಪಾಪ ಕಣ್ಣೀರು ಹರಿತಿದ್ದಾರೆ ಸರ್. ಅದು ನೋಡಿದಾಗ ಮನಸ್ಸು ತುಂಬಾ ಇದಾಗ್ತವೆ ಸರ್, ತುಂಬಾ ಫೀಲ್ ಆಗ್ತವೆ ಸರ್. ನಾವು ಈಗ ಸರ್ಕಾರಕ್ಕೆ ಆಲ್ರೆಡಿ ಒತ್ತಡ ಮಾಡ್ತಾ ಇದೀವಿ, ತುಂಬಾ ಒತ್ತಡ ಆಗ್ತಾ ಇದೀವಿ. ದಯವಿಟ್ಟು ಒಂದು 15,000 ತಿಂಗಳು ಕೊಡ್ಬೇಕು ಅಂತ. ಯಾವುದೇ ಆದಂತ ಬೈ ಎಲೆಕ್ಷನ್ ಇರೋದ್ರಿಂದ ಅವ್ರು ನಮ್ಮ ಬಗ್ಗೆ ಸಾರ್ವಜನಿಕವಾಗಿ ಆಟೋ ಚಾಲಕರ ಬಗ್ಗೆ ತಲೆನೇ ಕೆಡಿಸ್ಕೊತಾ ಇಲ್ಲ. ಇಂತ ವ್ಯವಸ್ಥೆ ಒಳಗೆ ನಾವು ಬದುಕಿದೀವಿ. ಅವ್ರು ಓಟಿಗೆ ಮಾತ್ರ ಕೈ ಹಿಡಿತಾರೆ, ಕಾಲ್ ಹಿಡಿತಾರೆ, ಎಲ್ಲ ಹಿಡಿತಾರೆ. ಗೆದ್ದ ಮೇಲೆ ನಮ್ ಕಡೆ ತಿರುಗೂ ನೋಡಲ್ಲ. ಇವತ್ತು ಆಟೋ ಚಾಲಕರ ಪರಿಸ್ಥಿತಿ ಬೆಂಗಳೂರು ಒಳಗಡೆ ಕಿಲೋಮೀಟರ್ ಗಟ್ಲೆ ನಿಂತವೆ, ಕಿಲೋಮೀಟರ್ ಗಟ್ಲೆ. ಒಂದೊಂದ್ ದಿನ ಎರಡೆರಡು ದಿನ ಆದ್ರೂ. ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಒಂದು ರಾಜಾಜಿನಗರ ಸೀಮೆಣ್ಣೆ ಬಂಕ್ ಹತ್ರ ಗ್ಯಾಸ್ ಬಂಕ್ ಅಲ್ಲಿ 2 ದಿನ ಗ್ಯಾಸ್ ಆಗ್ತಲ್ಲ, ಕಂಟಿನ್ಯೂ 2 ದಿನ ಆಟೋ ಚಾಲಕ ಇದ್ರೊಳಗೆ ಆಟೋದೊಳಗೆ ಮಣಿಕೊಂಡು ಗ್ಯಾಸ್ ಆಗೋ ಗಂಟೆ ಅಲ್ಲೇ ಕಾದವನೆ. 2 ದಿನ 48 ಗಂಟೆಗಳ ಕಾಲ ಒಂದು ಬಂಕಲ್ ಮಣಗವನೆ ಅಂದ್ರೆ ಆಟೋ ಚಾಲಕನ ಪರಿಸ್ಥಿತಿ ಎಲ್ಲಿಗೆ ಬಂದೈತಿ ಅಂತ ನೋಡಿ. ನೋಡ್ತಾ ಇದೀವಿ ಸೋಷಿಯಲ್ ಮೀಡಿಯಾ ಜಾಲತಾಣದಲ್ಲಂತೂ ಈಗ ಬರೀ ಆಟೋ ಚಾಲಕರದ್ದೇ. ಹೌದು ಸರ್, ಹೌದೌದು. ತುಂಬಾ ಮನ ಕಲ್ಗುತ್ತೆ ಸರ್. ಅದು ತುಂಬಾ ನೋವಿದೆ. ತುಂಬಾ ಇವತ್ತಿನ ಸರ್ಕಾರಗಳು
ಚಾಲಕರ ಬಗ್ಗೆ ಇದಿಲ್ಲ. ಇವತ್ತೆಲ್ಲ ದಿನನಿತ್ಯದ ವಸ್ತುಗಳು ಬೆಲೆ ಎಲ್ಲ ಗಗನ ಮುಟ್ಟಿದೆ. ಪ್ರತಿ ಒಂದು ನೀವು ಹೋಟ್ಲಲ್ಲಿ ಊಟ ಮಾಡ್ತೀನಿ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಅನ್ನ ಸಾರು ತಿಂತೀನಿ ಅಂದ್ರೆ ಇವತ್ತು 80 ರೂಪಾಯಿ ತಗೋತಾವ್ರೆ. ಹೌದು ಹೌದು ಆಯ್ತಾ, ಖಂಡಿತ. ನಾವಂತೂ ಯಾವುದೇ ರೇಟ್ ಅನ್ನ ಹೆಚ್ಚಿಗೆ ಮಾಡಿಲ್ಲ. ಆಟೋ ಚಾಲಕರು ಇವತ್ತು ಏನ್ ಕೊಟ್ಟವ್ರೆ ಸರ್ಕಾರ, ಅದೇ ಇದ್ರಲ್ಲಿ ನಾವು ಓಡಿಸ್ಕೊಂಡು ಹೋಗ್ತಾ ಇದೀವಿ. ಆದ್ರೆ ಪ್ರತಿ ಒಂದು ನೋಡಿ ದರ, ಒಂದ್ ಯಾವ್ದಾದ್ರು ಒಂದ್ ದರ ಹೆಚ್ಚಿಗೆ ಆಯ್ತ ತಕ್ಷಣ ಹೋಟ್ಲರು ಏಕಾಏಕಿ ದರ ಹೆಚ್ಚಳ ಮಾಡ್ಕೋತಾರೆ. ಹೌದು ನಮ್ದು 58 ರೂಪಾಯಿ ಇದ್ದಿದ್ದು ಗ್ಯಾಸ್ ಇವತ್ತು 130 ರೂಪಾಯಿ ಆಗೈತೆ. ಇವತ್ತು ನಾವು ಏಕಾಏಕಿ ಯಾವ್ದನ್ನು ಹೆಚ್ಚಿಗೆ ಮಾಡಿಲ್ಲ. ಇವತ್ತು ಸಾರ್ವಜನಿಕರು ಅದೇ ಹಳೆ ರೇಟ್ ಅಲ್ಲೇ ಸೇವೆ ಕೊಡ್ತಾ ಇದೀವಿ. ಹೌದು 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 ಇಂಥ ಪರಿಸ್ಥಿತಿಲಿ ನಾವಿದೀವಿ ಸರ್. ಸರ್ಕಾರಕ್ಕೆ ಆದಷ್ಟು ಒತ್ತಾಯ ಮಾಡ್ತಾ ಇರೋದು, ಒಂದು ತಿಂಗಳಿಗೆ ಅಟ್ಲೀಸ್ಟ್ ಈ ಯುದ್ಧ ಮುಗಿಯೋವರೆಗೂ ಒಂದು 15,000 ಚಾಲಕರಿಗೆ ಕೊಡಿ ಅನ್ನೋದನ್ನ ನಾವು ಈ ಮುಖಾಂತರ, ನಿಮ್ಮ ಮುಖಾಂತರ ಕೇಳ್ಕೊತಾ ಇದೀವಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಹೆಸರು? ಸರ್ ಮಂಜು BS ಬಿಂಡಿಗ್ನೂಲೆ, ಓಕೆ ಆಟೋ ಚಾಲಕ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.